800 ವರ್ಷಗಳ ಹಿಂದೆ ಬಸವಣ್ಣ ಲಿಂಗಾಯತ ಆದ ಅಂತ ಹೇಳುವಾಗ, ಆದ್ರೆ ಇವತ್ತಿನ ದಿವಸ ಬಸವಣ್ಣನ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ ಹೊಂಟ ಜನ ಏನದಾರ, ಆಡುವುದೊಂದು ಮಾಡುವುದೊಂದು, ಇವೆಲ್ಲವುಗಳನ್ನ ಒಳಗಿಟ್ಕೊಂಡು ಮೇಲೆ ಬಸವಣ್ಣನ ಮುಖವಾಡವನ್ನ ಹಾಕೊಂಡೇನ್ ತಿರುಗಾಡಕ್ ಬಂದಾರಲ್ಲ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಇದೇ ಮಾತನ್ನ. 800 ವರ್ಷಗಳ ಹಿಂದೆ ಬಸವಣ್ಣ ಲಿಂಗಾಯತ ಆದ ಅಂತ ಹೇಳುವಾಗ, ಸಮಗಾರ ಹರಳಯ್ಯ, ಮಡಿವಾಳ ಮಾಚಯ್ಯ, ಹಡಪದಪ್ಪಣ್ಣ ಇಂಥ ಮಹಾಪುರುಷರು ಏನದಾರಲ್ಲ, 800 ವರ್ಷ ಆದ್ರೂ ಏನೋ ಅವ್ರ ಸಮಗಾರ ಹರಳಯ್ಯನ ಅದಾರಲ್ಲ, ಅವ್ರ್ಯಾಕ ಬಸವಣ್ಣ ಆಗ್ಲಿಲ್ಲ ಅಂತ ನಮ್ಮ ಈ ವೇದಿಕೆ ಕಳ್ಕೊಂಡ್ರಿ. ಯಾಕಂದ್ರೆ 800 ವರ್ಷಗಳಲ್ಲಿ ಅವರನ್ನ ಯಾರನ್ನ ನಾವು ಒಪ್ಕೊಂಡಿದ್ದೀವಿ ಅಂದ್ರ ಅವ್ರ ಮನೆಯೊಳಗ ಅವ್ರ ಮನೆಗೂಡ ನಾವು ವ್ಯವಹಾರ ಮಾಡ್ಕೊಂಡಿದ್ದೀವಿ ಅಂತಂದ್ರ ಬಹುತೇಕ ಈ ಸಮಾರಂಭ ಮಾಡುವ ಅವಶ್ಯಕತೆ ಬರ್ತಿತ್ತೋ ಇಲ್ಲೋ ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕ ನಾವು ಬಹಳ ಜನ ಬಾಯಿಂದ ಮಾತಾಡ್ತೀವಿ, ಕೃತಿಯಲ್ಲಿ ಏನೂ ತರೋದಿಲ್ಲ. ಅಂಥ ಬಾಯಿ ಮಾತುಗಳು ಅಂತ ಏನದಾರ, ಬಸವಣ್ಣನ ಹೆಸರು ಹೇಳಿ ಬಸವಣ್ಣನವರ ಹೆಸರನ್ನ ಕೆಡಿಸೋಕೊಂಟಾರಲ್ಲ, ಅದಕ್ಕೆ ಅವರ ಮುಖವಾಡವನ್ನ ಒಳಗ ಸೂಡೋ ಸೆಕ್ಯುಲರಿಸಂ, ಒಳಗ ಧರ್ಮ ಒಡೆಯುವ ಹುನ್ನಾರ, ದೊಡ್ಡ ದೊಡ್ಡ ಸಮಾಜಗಳನ್ನ ಒಡೆಯುವಂತ ಹುನ್ನಾರ, ಇವೆಲ್ಲವುಗಳನ್ನ ಒಳಗಿಟ್ಕೊಂಡು ಮೇಲೆ ಬಸವಣ್ಣನ ಮುಖವಾಡವನ್ನ ಹಾಕೊಂಡೇನ್ ತಿರುಗಾಡಕ್ ಬಂದಾರಲ್ಲ, ಇವರು ಮುಖವಾಡವನ್ನ ಕಳಿಸುವುದೇ ಈ ಸಮಾರಂಭದ ಮುಖ್ಯ ಉದ್ದೇಶ. ಬಸವಣ್ಣ ನುಡಿಯಲ್ಲಿ ಎಚ್ಚತ್ತು, ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗವು ಘಟಸರ್ಪವಾಯಿತು ಅಂತ ಅಂದ. ನುಡಿ ನಡೆಗಳು ಒಂದಾಗಿರ್ಬೇಕು ಅಂತ. ಆದ್ರೆ ಇವತ್ತಿನ ದಿವಸ ಬಸವಣ್ಣನ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ ಹೊಂಟ ಜನ ಏನದಾರ, ಆಡುವುದೊಂದು ಮಾಡುವುದೊಂದು. ಅವರ ಆಡುವಿಕೆ ಒಂದು ಬೇರೆ, ಮಾಡುವಿಕೆ ಒಂದು ಬೇರೆ ಅಂತ ಅನ್ನೋದನ್ನ ತಮಗೆ ತಿಳಿಸ್ಕೊಡುವುದಕ್ಕಾಗಿನೇ ಈ ಸಮಾವೇಶದ ಆಯೋಜನೆ. ಮತ್ಯಾವ ಉದ್ದೇಶನೂ ಇಲ್ಲ. ನನಗೆ ಈಗ ಬಂದ ಕೂಡಲೇ ನಮ್ಮ ಅನ್ನದಾನೇಶ್ವರ ಶ್ರೀಗಳು ಕೇಳಿದ್ರು, ಗದಗಿನಲ್ಲಿ ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿರಿ ಅಂತ ಕೇಳಿದ್ರು. ನಾನು ಪೂಜ್ಯರಿಗೆ ಹೇಳಿದೆ, ಗದಗಿನ ಜನರು ಬಂದರ್ರಿ ಮಾಡೋಣ ಅಂದ್ರು, ಅದಕ್ಕೆ ಹಮ್ಮಿಕೊಂಡಿವಿ ಅಂದೆ. ಯಾಕೆ ಹಮ್ಮಿಕೊಂಡಾರ ಅನ್ನೋದನ್ನು ತಮ್ಗೆ ಹೇಳ್ಬೇಕಂತ ತಿಳ್ಕೊಂಡು ನನಗೆ ಈಗ ಅನಿಸ್ತು. ಎರಡನೇದಾಗಿ ಬಸವಣ್ಣನ ತತ್ವವನ್ನ ತುಂಬಾ ಜನ ಹೇಳ್ತೀವಿ, ಅದನ್ನ ಆಚರಣೆಯಲ್ಲಿ ತರೋದಕ್ಕಾಗಿ ಪ್ರಯತ್ನ ಮಾಡೋಣ ಅಂತ ಹೇಳೋದಕ್ಕಾಗಿಯೇ ನಾವು ಈ ಸಭೆಯನ್ನ ಆಯೋಜನೆ ಮಾಡಿದ್ದು. ಆಮೇಲೆ ಹಿಂದೂ ಧರ್ಮವನ್ನ ಛಿದ್ರಗೊಳಿಸಲು ಹೊರಟಿರುವಂತ ಈ ಕ್ಷುದ್ರ ಶಕ್ತಿಗಳಂತೇನಿವೆ, ಇವುಗಳ ಶಕ್ತಿಯನ್ನ ಕ್ಷೀಣಗೊಳಿಸುವುದಕ್ಕಾಗಿ ಇಂಥ ಧರ್ಮ ಸಭೆಗಳು ಆಯೋಜನೆಗೊಳ್ಳುವುದು ಅತ್ಯಂತ ಅವಶ್ಯಕ ಅನ್ನುವ ದೃಷ್ಟಿಯಿಂದ ಈ ಸಭೆಯ ಆಯೋಜನೆ ಆಯಿತು. ನಾವು ಎಲ್ಲರೂ ಸಹಿತ, ನಾನು ಚಾಣಕ್ಯ ಒಂದ್ ಮಾತು ಹೇಳ್ತಿದ್ದ, ದೇಶ ಕೆಟ್ಟವರಿಂದ ಹಾಳಾಗಿಲ್ಲ, ಆದ್ರೆ ಸಜ್ಜನರ ಮೌನ ಮತ್ತು ಸಜ್ಜನರ ನಿಷ್ಕ್ರಿಯತೆಯಿಂದ ದೇಶ ಹಾಳಾಗುತ್ತೆ. ಆದ್ರಿಂದ ಸಜ್ಜನರಾದವರು ನಿಷ್ಕ್ರಿಯರಾಗಬಾರ್ದು, ಸಜ್ಜನ ಶಕ್ತಿ ಒಂದ್ ಕಡೆ ಕೂಡ್ಬೇಕು. ನಾವೆಲ್ಲರೂ ಹಿಂದೂ ಧರ್ಮದ ಅಡಿಪಾಯ ಹಾಕುವಂತವ್ರು ಅಂತ ನಮ್ಮಲ್ಲಿ ಆ ಸ್ಪಿರಿಟ್ ಮೂಡ್ಬೇಕು. ನಾವು ಹಿಂದೂಗಳು ಅಂತ ಅನಿಸ್ಕೊಳ್ಳೋದಕ್ಕೆ ನಾಚಿಕೆ ಪಡುವಂತ ಸಂಗತಿ ಬರಬಾರದು ಅನ್ನುವ ದೃಷ್ಟಿಯಿಂದ ಆ ಸ್ವಾಭಿಮಾನವನ್ನ ಮೂಡಿಸುವುದಕ್ಕಾಗಿ